ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ವಿಶೇಷವಾಗಿರ್ತಕ್ಕಂತಹ ದಿನ, ದಸರಾ ಹಬ್ಬ. ಹಾಗಾಗಿ ಸ್ಪೆಷಲ್ ಗೆಸ್ಟ್ ಕೂಡ ನನ್ನ ಜೊತೆಗಿದ್ದಾರೆ. ಸೊ ಸಂಗೀತ ಲೋಕಕ್ಕೆ 2.5 ವರ್ಷದಲ್ಲಿಯೇ ಎಂಟ್ರಿ ಕೊಟ್ಟು ಸಾಕಷ್ಟು ಹೆಸರನ್ನ ಗಳಿಸಿದ್ದಾಳೆ. ಜೊತೆಗೆ ಬುಕ್ ಆಫ್ ರೆಕಾರ್ಡ್ ಅನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾಳೆ. ಹಾಗೆ 3.5 ವರ್ಷದಲ್ಲಿ ಸರಿಗಮಪ ಸೀಸನ್ಗೆ ಎಂಟ್ರಿ ಕೊಟ್ಟು ಚಂದವಾಗಿ ಅಂದದ ಹಾಡನ್ನ ಕೂಡ ಹಾಡಿ ಕರ್ನಾಟಕದ ಜನರ ಮನೆ ಮಾತಾಗಿದ್ದಾಳೆ ಜ್ಞಾನ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಜ್ಞಾನ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹ್ಯಾಪಿ ದಸರಾ. ಸೇಮ್ ಟು ಯು. ಥ್ಯಾಂಕ್ ಯು. ಸೊ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಲ್ಲ, ಯಾರು ನಿನ್ನ ರೆಡಿ ಮಾಡಿ ಕರ್ಕೊಂಡ್ ಬಂದಿದ್ದು? ಅಮ್ಮ ಕರ್ಕೊಂಡ್ ಬಂದ್ರಾ? ಓಕೆ. ಸೊ ನಿಂಗೆ ಈ ದಸರಾ ಅಂತ ಹೇಳಿದ್ರೆ ಏನ್ ನೆನಪಾಗತ್ತೆ? ದಸರಾ ಅಂತ ಬಂದ್ರೆ ಚಾಮುಂಡಿ ಬೆಟ್ಟ ನೆನಪಾಗುತ್ತೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವಿ ನೆನಪಾಗ್ತಾಳಾ? ಎಸ್. ಈಗ 3.5 ವರ್ಷದ್ದು ಅಂತ ಹೇಳಿ ಸಾಕಷ್ಟು ಫೇಮಸ್ ಆಗಿದೆ, ನೆನಪಿದ್ಯಾ ನಿಂಗೆ? ಹೌದು. 3.5 ವರ್ಷ ಜ್ಞಾನ ಅಂತ ಹೇಳಿ. ಈಗ ಎಷ್ಟು ವರ್ಷ ಆಗಿದೆ ಜ್ಞಾನಂಗೆ ಹಾಗಾದ್ರೆ? ನನಗೆ ಈಗ 9 ವರ್ಷ ಆಗಿದೆ. 9 ವರ್ಷ ಆಗಿದೆ. ಓಕೆ. ಸೊ ನಿಂದು ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂತ ಹೇಳಿ? ಯಾಕೆ ನಿಂಗೆ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ರು? ನನಗೆ ಫಸ್ಟ್ ನಂಗೆ ಬರ್ತೆ ಬಂದಿತ್ತು. ಸೊ ಫಸ್ಟ್ ನಮ್ಮಮ್ಮ ಮ್ಯೂಸಿಕ್ ಟೀಚರು. ನಾನು ಅವಾಗ ಚಿಕ್ಕವಳಿದ್ದೆ, ಮಲ್ಕೊಂಡಿದ್ದೆ. ಅಮ್ಮ ಅಂದ್ರೆ ಈ ದೇಶ ಚೆನ್ನಾಗಿ ಮನುಷ್ಯನ ಸಾಂಗ್ ಹೇಳ್ಕೊಡ್ತಾ ಇದ್ರು. ಅಂದ್ರೆ ಅಲ್ಲಿರೋ ಮಕ್ಳಿಗೆ, ಅಲ್ಲಿರೋರಿಗೆ ಹೇಳ್ಕೊಡ್ತಾ ಇದ್ರು. ಸೊ ನಾನು ಯಾವಾಗ ಕೇಳಿಸ್ಕೊಂಡೆ ಅಂತಾನೆ ನನಗೆ ಗೊತ್ತಿಲ್ಲ. ಸೊ ಮತ್ತೆ ನಮ್ಮಮ್ಮ ಹೇಳ್ತಾ ಇದ್ರು ನನ್ಗೆ. ಆಮೇಲೆ ಮತ್ತೆ ಕರೋಕೆ ಹಾಕ್ತಿರಂತೆ ಅಮ್ಮ. ಆಮೇಲೆ ನಾನು ಹಂಗೆ ಹಾಡದ್ನಂತೆ. ಆವಾಗ ನಮ್ಮಮ್ಮ ಫಸ್ಟ್ ಹೋಗಿದೆ ನಾನು ಮಜಾ ಟಾಕೀಸ್ಗೆ. ನಂಗೆ ಆವಾಗ ತುಂಬಾ ಸಾಂಗ್ ಮೇಲೆ ಇಂಟ್ರೆಸ್ಟ್ ಬಂದಿತ್ತು. ತುಂಬಾ ಅಂದ್ರೆ ಸಾಂಗ್ ಎಲ್ಲ ಹಾಡ್ತಾ ಇದ್ದೆ ಆಗೆಲ್ಲ. ಅಂದ್ರೆ ಹೆಂಗೆ ಹೇಳೋದು, ಇಷ್ಟ ಆಗ್ತಿತ್ತು ನಿಂಗೆ ಹಾಡು ಹೇಳೋದಕ್ಕೆ? ಇಷ್ಟ ಆಗ್ತಾ ಇತ್ತು. ಅದು ಸ್ವಲ್ಪ ತೊದ್ಲು ನೋಡಿ ಆಗಾಗ ಸುಮ್ನೆ ಹಿಂಗೆ ಹಾಡ್ತಾ ಇದ್ದೆ. ಆಮೇಲೆ ಮ್ಯೂಸಿಕ್ ಇಲ್ಲ ಅಂದ್ರೂ ಹಾಡ್ತಾ ಇದ್ದೆ ಒಂದೊಂದ್ಸಾಲಿ. ನಂಗೆ ಅದೊಂಥರ. ನಾನು ಸರಿಗಮಪ ಹೋದ್ಮೇಲೆ ತುಂಬಾ ಚೆನ್ನಾಗಿ ಎಲ್ಲರೂ ಇದ್ ಮಾಡಿದ್ರು. ಹಾಗೇನೆ ನಾನು ತಿಂಗಳು ಮುಳುಗಿದವ ಸಾಂಗ್ಗೆ ಎಲ್ಲರೂ ರೀಲ್ಸ್ ಮಾಡಿದ್ದಾರೆ. ಹಾಗೆ ಮಿಲಿಯನ್ ಗಟ್ಲೆ ಓಡಿದೆ. ನನಗಂತೂ ತುಂಬಾ ಖುಷಿ ಆಯ್ತು. ಅವು ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡಿದವ್ರಿಗೆ ತುಂಬಾ ಧನ್ಯವಾದಗಳಂತ ನಾನು ಹೇಳ್ತೀನಿ. ಸೊ ಜ್ಞಾನ, ಇನ್ನು ನಾವೆಲ್ಲ ಏನ್ ಗೊತ್ತಾ, ಕ್ಲಾಸ್ಗೆ ಹೋಗ್ತಾ ಇದ್ದಾಗ ಏನಾದ್ರು ಟೀಚರ್ ಬಂದಿಲ್ಲ, ಟೀಚರ್ ಲೇಟ್ ಆಗಿ ಬರ್ತಿದ್ದಾರೆ ಅಂದ್ರೆ ಬೆಂಚ್ ಹಾರೋದಾಗಿರ್ಬೋದು, ಈ ರೀತಿ ಎಲ್ಲ ತರಲೆ ಮಾಡ್ತಾ ಇದ್ವಿ. ಸೊ ನೀನ್ ಹೇಗೆ ಇದೇ ರೀತಿ ತರಲೆ ಮಾಡ್ತಿದ್ಯಾ, ಅಥವಾ ನಿನ್ ಫ್ರೆಂಡ್ಸ್ ಮ್ಯಾಮ್ ಬರೋಕ್ಕೂ ಮುಂಚೆ ಹಾಡು ಹೇಳು ಜ್ಞಾನ ಅಂತ ಹೇಳ್ತಿದ್ರಾ? ಇಲ್ಲ, ಮ್ಯಾಮ್ ಬರಕ್ ಮುಂಚೆನೆ ಹಾಡು ಹೇಳ್ತಿಲ್ಲ. ಫ್ರೀ ಪೀರಿಯಡ್ ಇರುವಾಗೆಲ್ಲ ಯಾರು ಡ್ಯಾನ್ಸ್ ಮಾಡ್ತೀರಾ, ಯಾರು ಹಾಡು ಹೇಳ್ತೀರಾ ಎಲ್ಲ ಹೇಳ್ತಾ ಇದ್ರು. ಆಗ ನನ್ನೇ ಕರೆಯೋರು ಫಸ್ಟ್. ಎಲ್ಲ ನೀನ್ ಹಾಡು ಹೇಳ್ತೀಯ, ಎಲ್ಲರೂ ಹಾಡು ಜ್ಞಾನ ಪ್ಲೀಸ್ ಪ್ಲೀಸ್ ಅಂತ ನನ್ಗೆ ಇದು ಫೋರ್ಸ್ ಮಾಡ್ತಾ ಇದ್ರು. ಓಕೆ ಹಾಡ್ತೀನಿ ಅಂತ. ಯಾವ ಸಾಂಗ್ ಹಾಡ್ತೀಯ ನೀನು ಅಂತ ಕೇಳಿದ್ರು. ನೀವ್ ಯಾವ್ದು ಹೇಳ್ತೀರಾ ಅದನ್ನ ಹಾಡ್ತೀನಿ ಅಂತ ಅಂದ್ರೆ. ಫೇವ್ರೆಟ್ ಸಾಂಗ್ ಯಾವ್ದು? ನನ್ ಫೇವ್ರೆಟ್ ಸಾಂಗು ನಂದು ಐಗಿರಿ ನಂದಿನಿ. ಹೌದಾ? ಹಾಗಾದ್ರೆ ಐಗಿರಿ ನಂದಿನಿ ಹಾಡು ಹಾಡ್ತೀಯಾ? ಹಾಡು. ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಬಿಷಮೋಷಿಣಿ ಘೋಷರತೆ ಧನುಜನಿ ರೋಷಿಣಿ ದಿತಿಸುತ ರೋಷಿಣಿ ದುರ್ಮಧ ಸೋಷಿಣಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಐ ಜಗದಂಬ ಮದಂಬ ಕದಂಬವನ ಪ್ರಿಯವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಹಸ್ಯಗತೆ ಮಧು ಮಧುರೆ ಮಧು ಕೈಟವ ಗಂಜಿನ್ ಕೈ
ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಶರಣಾಗತ ವೈರಿವಧೂವರ ವೀರವರ ಭಯದಾಯಕರೇ ತ್ರಿಭುವನ ಮಸ್ತಕ ಶೂರವಿರೋ ಶಿರೋಧಿಕೃತಾಮಲ ಶೂಲಕರೇ ಧೂಮಿ ಧೂಮಿ ತಾಮರ ಧುಂಧು ವಿನಾದ ಮಹೋಮುಖರೀಕೃತ ರಿಗ್ಮಕರೇ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ತುಂಬಾ ಚೆನ್ನಾಗಿ ಹೇಳ್ತೀಯಾ ಜ್ಞಾನ. ಇನ್ನು ನೀ ಎಲ್ಲದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀಯಾ? ಅಂದ್ರೆ ನಿನ್ ಮಕ್ಳ ಜೊತೆಗೆ ಆಟನೂ ಆಡ್ಬೇಕು, ನಿನ್ ಫ್ರೆಂಡ್ಸ್ ಜೊತೆಗೆ ಆಟನೂ ಆಡ್ಬೇಕು, ಪಾಠನೂ ಕೇಳ್ಬೇಕು, ಜೊತೆ ಹೊರಗಡೆ ಕಾರ್ಯಕ್ರಮಗಳಿದ್ದಾಗೆಲ್ಲ ಅದ್ರಲ್ಲೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಸೊ ನಿನ್ ಡೈಲಿ ರೂಟೀನ್ ಹೇಗಿರುತ್ತೆ? ಏನಿಲ್ಲ, ನಾನು ಬೆಳಗ್ಗೆ ಸ್ಕೂಲ್ ಹೋಗ್ತೀನಿ, ಕಾರ್ಯಕ್ರಮ ಒಪ್ಕೊಳ್ಳೋದೆಲ್ಲ ಸಂಜೆ ಒಪ್ಕೊಳ್ತೀನಿ. ಯಾಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ರಜೆ ಹಾಕ್ಬಾರ್ದಂತ. ಅದಕ್ಕೆ ನಾನು ಫಸ್ಟ್ ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಸಾಯಂಕಾಲ ಪ್ರೋಗ್ರಾಮ್ ಇರೋದೆಲ್ಲ ಅಟೆಂಡ್ ಮಾಡ್ತೀನಿ. ಹಾಗೇನೆ ಆಟ ಆಡೋದು ಫ್ರೀ ಟೈಮ್ಸ್. ಈಗ ಪ್ರೋಗ್ರಾಮ್ ಇರ್ಲಿಲ್ಲ ಅಂದ್ರೆ ನಾನು ಫ್ರೀ ಟೈಮ್ಸ್ ಅಲ್ಲೆಲ್ಲ ಆಟ ಆಡ್ಬೋದಲ್ವಾ, ಹಾಗೆಲ್ಲ ಇರುತ್ತೆ, ಆಟ ಆಡ್ತೀನಿ. ಓಕೆ ಧ್ಯಾನ, ಇನ್ನು ಹಬ್ಬಕ್ಕೆ ನಿಮ್ಮಮ್ಮ ಏನ್ ನಿನಗೆ ಸ್ಪೆಷಲ್ ಡಿಶ್ ಮಾಡ್ಕೊಡ್ತಾರೆ? ಅಂದ್ರೆ ಪಾಯಸ ಆಗಿರ್ಬೋದು. ಯಾವ್ದು ನಿನ್ ಫೇವ್ರೆಟ್ ಸ್ವೀಟ್ ಯಾವ್ದು? ನಾನಾ ಕಾಜು ಬರ್ಫಿ. ಕಾಜು ಬರ್ಫಿ ಇಷ್ಟನಾ? ಓಕೆ. ಸೊ ಮ್ಯೂಸಿಕ್ ಅನ್ನ ಬಿಟ್ರೆ ಮುಂದೆ ನೀನ್ ಏನ್ ಆಗ್ಬೇಕು ಅಂತ ನಿನ್ ಗೋಲ್ ಏನು? ಅಂದ್ರೆ ಸಿಂಗರ್ ಆಗ್ಬೇಕು. ಸಿಂಗರ್ ಆಗ್ಬೇಕು. ಸಿಂಗರ್ ಜೊತೆಗೆ ನನ್ಗೆ ಆಕ್ಟಿಂಗು ಆಗ್ಬೇಕು. ಹಾಗೇನೆ ನನ್ಗೆ ಭರತನಾಟ್ಯ ಅಂದ್ರೆ ಸಖತ್ ಇಷ್ಟ. ಹಾಗೇನೆ ನಾನು ಕಲ್ಯಕ್ ಹೋಗ್ಬೇಕು, ಇನ್ನ ಹೋಗಿಲ್ಲ. ಆದ್ರೆ ಮನೇಲೆಲ್ಲ ಸುಮ್ನೆ ಈ ತರ ಫೋನ್ ಎತ್ತುತ್ತಾ ಇದ್ರೆ ಆಗ ಬರ್ತಾ ಇರುತ್ತೆ, ಅವಾಗ ಎಷ್ಟು ಚೆನ್ನಾಗಿ ಮಾಡ್ತಾರಲ್ವಾ ಅಂತ ಅನ್ಸುತ್ತೆ. ಸೊ ನಿನ್ಗೂ ಹಂಗೆ ಮಾಡ್ಬೇಕು ಅಂತ ಆಸೆನಾ? ಸೊ ಕ್ಲಾಸಿಕಲ್ ಡ್ಯಾನ್ಸರ್ ಆಗ್ತೀಯ ಹಾಗಾದ್ರೆ? ಓಕೆ. ಇನ್ನು ಅಪ್ಪ ಅಮ್ಮ ಇದ್ರಲ್ಲಿ ಯಾರು ನಿಂಗೆ ತುಂಬಾ ಇಷ್ಟ? ಇಬ್ರು ಇಷ್ಟನಾ? ಯಾರು ಜಾಸ್ತಿ ಇಷ್ಟ? ಅಂದ್ರೆ ಇಬ್ರು ನಂಗೆ ದಿನ ಸಪೋರ್ಟ್ ಮಾಡ್ತಾರೆ. ದಿನ ಇಬ್ರು ಸಪೋರ್ಟ್ ಮಾಡ್ತಿರ್ತಾರಾ? ಓಕೆ. ಇನ್ನು ನೀನು ಮನೆಯಿಂದ ಬೇರೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇರ್ತೀಯ, ಮನೆಯಿಂದ ಹೊರಗೆ ಬರ್ತಿರ್ತೀಯ, ತುಂಬಾ ಜನ ಸಿಗ್ತಾರೆ, ಓ ಸರಿಗಮಪದಲ್ಲಿ ಹಾಡಿದ್ಲಲ್ವಾ ಜ್ಞಾನ ಅಂತ ಹೇಳಿ ತುಂಬಾ ಆಸೆ ಮಾಡ್ತಾರೆ. ಅವಾಗ ನಿಂಗೆ ಎಷ್ಟು ಖುಷಿ ಆಗತ್ತೆ? ತುಂಬಾ ಖುಷಿ ಆಗತ್ತೆ. ಹಾಗೆ ಪ್ರೋಗ್ರಾಮ್ ಅಲ್ಲೆಲ್ಲ ನನ್ಗೆ ಮೂಡುವಡೆ ಅಂತ ನನಗೆ ಅದು ಒಂದು ಕ್ಯೂಟ್ ಆಗಿದೆ ಹೆಸರು, ತುಂಬಾ ಇಷ್ಟ ಆಗುತ್ತೆ ನನಗೆ. ಏನ್ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ? ನೀನು ಈಗ ಬಂದವರು ಅಂದ್ರೆ ಹೊಸೊಬ್ರೆಲ್ಲ ಬಂದವ್ರು ಹೇಳ್ತಾರೆ, ನೀನ್ ಸರಿಗಮಪ್ಪ ಅಲ್ಲಿ ಬಂದಿದ್ದೆ ಅಲ್ವಾ ಅಂತ ಕೇಳಿದಾಗ ಒಂಥರ ನನಗೆ ಖುಷಿ ಆಗತ್ತೆ. ಹೌದು ಅಂತ ಹೇಳ್ತೀನಿ. ಆಮೇಲೆ ಆದ್ರೆ ಈಗ್ಲೂನು ಈಗ ನಾವು ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಎಲ್ಲಾರು ಮುಂದೆ ಬಿಡ್ತಾರೆ. ನಾನೊಬ್ರನ್ನ ಕೇಳ್ದೆ, ನಾನು ನಿನ್ನನೆ ಬಿಡ್ತೀನಿ, ಯಾಕೆ ನೀನು ಗಾನಕ್ ಹೋಗಿಲ್ಲ ಅಲ್ವಾ ಅಂತ. ಸೂಪರ್ ಅಲ್ಲ, ಗಾನಕ್ ಹೋಗಿಲ್ಲ. ಹೌದು. ಸೊ ಹಾಡು ಅಂತ ಹೇಳಿದ್ರೆ ಲಿರಿಕ್ಸ್ ತುಂಬಾ ಜಾಸ್ತಿನೇ ಇರುತ್ತೆ. ಈ ಪುಟ್ಟ ತಲೆಯಲ್ಲಿ ಅಷ್ಟು ದೊಡ್ಡ ಲಿರಿಕ್ಸ್ ನ ಹೆಂಗ್ ನೆನ್ಪಿಟ್ಕೊಡ್ತೀಯ ನೀನು? ಇಲ್ಲ, ಅದು ಸ್ವಲ್ಪ ಚಿಕ್ಕದಿದೆ ಮಾಡ್ಲಿಕ್ಕೆ. ಅದೇನಿಲ್ಲ, ಎಲ್ಲ ಹಾಡುನು ನೆನ್ಪಿಟ್ಕೊಳ್ತೀಯಲ್ಲ, ಅದ್ ಹೆಂಗೆ ಅಂತ? ಅದು ಈಸಿನಾ ನಿಂಗೆ? ಈಸಿ ಆದ್ರೆ ಈಸಿ ಇದೆ, ಅದು ಸ್ವಲ್ಪ ನೋಡಿದಾಗ ಕಷ್ಟ ಅನ್ಸುತ್ತೆ ಅಷ್ಟೇ. ಆದ್ರೆ ಈಸಿನೇ, ಫುಲ್ ಈಸಿ ಇರುತ್ತೆ. ಅಂದ್ರೆ ಫಸ್ಟ್ ನಾವು ಒಂದ್ ಮೊಬೈಲ್ ಅಲ್ಲಿ ಸಾಂಗ್ ಹಾಕೊಂಡಿರ್ಬೇಕು, ಒಂದ್ ಕೈಯಲ್ಲಿ ಒಂದ್ಸಲಿ ಲಿರಿಕ್ಸ್ ಇಟ್ಕೊಂಡ್ರೆ ಅದನ್ನ ಈಗ ಸಾಂಗ್ ಹೋಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಹಾಡ್ತಾ ಇರ್ಬೇಕು. ಆಗ ಬಾಯಿಗೆ ಬರ್ತಾ ಇರುತ್ತೆ ಅದು. ಸೊ ಬಾಯಿಗೆ ಬರ್ತಾ ಇರುವಾಗ ಒಂದೆರಡು ಸತಿ ಹಿಂಗ್ ನೋಡ್ಕೊಂಡು ಅಂದ್ರೆ ನೋಡದೇ ಇರೋ ತರ ಪ್ರಾಕ್ಟೀಸ್ ಮಾಡ್ಬೇಕು. ಆಗ ಬಂದ್ರೆ ಬೇಗ ಬರುತ್ತೆ. ನಂದು ಆ ತರ. ಜ್ಞಾನ, ಇನ್ನು ಸೋಚುಗದ ಹಾಡಿದ್ಯಲ್ಲ, ಅದನ್ನ ಜ್ಞಾನನ್ ವಾಯ್ಸ್ ಅಲ್ಲಿ ಕೇಳಿದ್ರೆ ಹೇಗಿರುತ್ತೆ? ಒಂದ್ಸಲ ಕೇಳೋಣ. ಮಾದೇವ 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 ಮಾದೇವ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ
ತಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಲೆ ಬೆಳಗಿಯುನಿ ತುಪ್ಪವ ಕಾಸಿಯುನಿ ತಪಾಲೆ ಬೆಳಗಿಯುನಿ ತುಪ್ಪವ ಕಾಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ ಹತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ ಹತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೋಜುಗಾಲ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡ್ದೆ ಜ್ಞಾನ. ಹಾಗೆ ಈ ಹಾಡು ಹೇಳ್ತಾ ಇದೆಯಲ್ಲ, ಹೈ ಪಿಚ್ ಲೋ ಪಿಚ್ ಎಲ್ಲ ಯಾರು ಹೇಳ್ಕೊಟ್ರು ನಿಂಗೆ, ಹೇಗೆ ಕಲ್ತೆ ಅಂತ ಹೇಳಿ? ಅಂದ್ರೆ ಹೈ ಪಿಚ್ ಲೋ ಪಿಚ್ ಎಲ್ಲ ವಾಯ್ಸ್ ಹೆಂಗಿರ್ಬೇಕಂದ್ರೆ ಫುಲ್ ಹೈ ಪಿಚ್ ಹೋಗೋ ಗಂಟ ಇರ್ಬೇಕು. ಅಂದ್ರೆ ನಾನು ಹಿಂದೂಸ್ತಾನಿ ಕಲಿತಾ ಇದ್ದೀನಿ ಈಗ ಕುಮಾರ್ ಕಣವಿ ಸರ್ ಹತ್ರ. ಅವರು ನಾನು ಹಿಂದೂಸ್ತಾನಿ ಅಲ್ವಾ, ಸ್ವಲ್ಪ ಹೈ ಪಿಚ್ ಲೋ ಪಿಚ್ ಎಲ್ಲ ಹೇಳ್ಕೊಡ್ತಾರೆ. ಹೌದಾ, ಅವ್ರು ಹೇಳ್ಕೊಡ್ತಾರೆ. ಸದ್ಯ ಪ್ರೆಸೆಂಟ್ಲಿ ಹಿಂದೂಸ್ತಾನಿ ಕಲಿತಾ ಇದೆಯಾ ಸಂಗೀತ ನೀನು? ಓಕೆ, ನಿನ್ ಫೇವ್ರೆಟ್ ಸಿಂಗರ್ ಯಾರು? ನನ್ನ ಫೇವ್ರೆಟ್ ಸಿಂಗರ್ ಸ್ವಲ್ಪ ಜಾಸ್ತಿ ಇದ್ದಾರೆ. ಆಯ್ತು, ಹೇಳು, ಒಂದಿಬ್ರನ್ನ ಹೇಳಿ ನೋಡೋಣ. ನಂಗೆ ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್ ಇಷ್ಟನಾ? ಓಕೆ, ಮತ್ತೆ? ಆಮೇಲೆ ನನಗೆ ಚಿತ್ರಾ ಮೇಡಮ್ ಇಷ್ಟ. ಓಕೆ, ಚಿತ್ರಾ ಮೇಡಮ್ ಇಷ್ಟ. ಚಿತ್ರಾ ಮೇಡಮ್. ಶ್ರೇಯಾ ಘೋಷಾಲ್ ಅಂದ್ರೆ ಅವ್ರದ್ದು ಯಾವ ಹಾಡು ನಿಂಗೆ ತುಂಬಾ ಇಷ್ಟ? ಎಲ್ಲ ಹಾಡು ಇಷ್ಟ ನನಗೆ. ಎಲ್ಲ ಹಾಡು ಇಷ್ಟ. ಶ್ರೇಯಾ ಘೋಷಾಲ್ ಅಂದ್ರೆ ನಿಂಗೆ ತುಂಬಾ ಇಷ್ಟ. ಓಕೆ, ಇನ್ನು ಹಂಸಲೇಖ ಸರ್ ಅಂದ್ರೆ ಜ್ಞಾನಂಗೆ ಎಷ್ಟು ಇಷ್ಟ? ತುಂಬಾ ಇಷ್ಟ. ತುಂಬಾ ಇಷ್ಟನಾ? ಅವ್ರದ್ದು ಮ್ಯೂಸಿಕ್ ಸ್ಟುಡಿಯೋ ಕೂಡ ನೀನ್ ಹೋಗಿದ್ಯಾ ಅನ್ಸುತ್ತಲ್ವಾ? ಹಾಡು ಹೇಳಿದ್ಯಾ, ಜೊತೆಗೆ ಅವರು ನಿನಗೆ ಸ್ಪೆಷಲ್ ಆಗಿರೋ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಗಿಫ್ಟ್ ಏನು, ಖುಷಿ ಆಯ್ತಾ ನಿಂಗೆ? ಆ ಗಿಫ್ಟ್ ತುಂಬಾ ಖುಷಿ ಆಯ್ತು. ಅವರು ಏನೇನ್ ಕೊಟ್ಟಿದ್ರು ಅಂದ್ರೆ ನನಗೆ ಕೀಬೋರ್ಡ್ ಕೊಟ್ಟಿದ್ರು, ಹಾಗೆ ದೊಡ್ಡದೊಂದು ಡಾಲ್ ಕೊಟ್ಟಿದ್ರು, ಆಮೇಲೆ ನನ್ಗೆ ಒಂದ್ ಚಿಕ್ಕ ಬ್ಯಾಗ್ ಕೊಟ್ಟಿದ್ರು. ಅಂದ್ರೆ ಗೋಲ್ಡನ್ ಕಲರ್ ತರ ಒಂದಿತ್ತು. ಹಾಗೇನೆ ಇಷ್ಟು ನನಗೆ ಕೀಬೋರ್ಡ್ ಕೊಟ್ಟಿದ್ದಂತೂ ತುಂಬಾ ಈಗ್ಲೂ ಮನೇಲಿದೆ, ಅದು ಈಗ್ಲೂ ಯೂಸ್ ಮಾಡ್ತಾ ಇದೀನಿ ಆ ಕೀಬೋರ್ಡ್ ನ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ನಿಂಗೀಗ ಸರಿಗಮಪ ವೇದಿಕೆ ಅಂದ್ರೆ ಏನ್ ನೆನಪಾಗತ್ತೆ ನಿಂಗೆ? ಆಗ ಹಾಡಿದ್ದೆಲ್ಲ ನೆನಪಿದ್ಯಾ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕದಾಗಿದೆ. ಅಲ್ಲಿ ಫಸ್ಟ್ ರಿಹರ್ಸಲ್ ಎಲ್ಲ ಆಗುತ್ತೆ, ಆಮೇಲೆ ಶೂಟಿಂಗ್ ಬಂದಾಗ ಎಲ್ಲರೂ ಇರ್ತಾರೆ,
ಆಗ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಹಾಗೇನೆ ಅಲ್ಲೆಲ್ಲರೂ ಇರ್ತಾರಲ್ವಾ, VP ಸರ್, ಮಹಾಗುರುಗಳು, ರಾಜೇಶ್ ಕೃಷ್ಣನ್ ಸರ್. ತುಂಬಾ ಚಂದ ಮಾಡ್ತಿದ್ರ, ತುಂಬಾ ಆಸೆ ಮಾಡ್ತಿದ್ರ ನಿನ್ನ. ಈಗ ಮತ್ತೊಂದು ಭಕ್ತಿ ಗೀತೆ ಹಾಡ್ತೀಯಾ? ಹಾಡು. ಗುರುವೇ ನಿನ್ನಾಟ ಬಲ್ಲವ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ ಯಾರ್ಯಾರೋ. ಒಕ್ಲುಗುರು ಮತ್ತಪ್ಪನ ಮನೆಯ ಒಕ್ಕಲತನವ ಕಂಡು, ಒಕ್ಲುಗುರು ಮತ್ತಪ್ಪನ ಮನೆಯ ಒಕ್ಕಲತನವ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತು ತೈತು ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಮಾದಿಗರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು, ಮಾದಿಗರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಸೋರ್ ಸೋರ್ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಹಾಗೆ ನಿಂಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಂತ, ಹೌದಾ? ಹೌದು. ಎಷ್ಟು ಇಷ್ಟ ಅಪ್ಪು ಸರ್? ಯಾಕೆ ಇಷ್ಟ ನಿಂಗೆ? ನಾನು ಫಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತಾನೆ ಇದ್ದಿದ್ದು. ಓಕೆ. ಆದ್ರೆ ಅವರು ಯಾವಾಗ ಅವರೇ ಹೇಳಿದ್ರಂತೆ ಒಂದ್ಸಲಿ ಈ ಮಗುನ ನೋಡ್ಬೇಕಂತ ಹೇಳಿದ್ರಂತೆ. ಅಪ್ಪು ಸರ್ ಮೀಟ್ ಮಾಡ್ಬೇಕಂತ ಹೇಳಿದ್ರಂತೆ. ಹೌದು. ಅಂದ್ರೆ ಅವ್ರ PA ಹೇಳಿದ್ರಂತೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ನಾವು ಅವ್ರ ಮನೆಗೆ ಹೋಗಿದ್ವಿ. ನನ್ಗೆ ಚಂದನ ಟಿವಿದೊಂದಿತ್ತು. ಹಾಗೇನೆ ಅಪ್ಪು ಸರ್ ಮನೆ ಸಿಕ್ಕಿತ್ತು. ಹಾಗೆ ಅಲ್ಲಿ ವಾಚ್ಮನ್ ಅಂಕಲ್ ಇದ್ರು. ಅಪ್ಪು ಸರ್ ಇದಾರ ಅಂತ ಕೇಳಿದ್ರು. ಅವ್ರ ಮಗಳನ್ನ ನೋಡಕ್ಕೆ ಫಾರಿನ್ಗೆ ಹೋಗಿದ್ದಾರೆ ಅಂತ ಅಂದ್ರು. ಸೊ ಹಾಗೇನೆ ಅಯ್ಯೋ ಇಲ್ವಲ್ಲ ಅಂತ ಹೋದ್ವಿ. ಅದೇ ಮಾರನೇ ದಿನಕ್ಕೆ ಅವರು ಇಲ್ಲ. ತುಂಬಾ ಬೇಜಾರಾಯ್ತು.
ಅಯ್ಯೋ ಮಾತಾಡಿಸ್ಲಿಲ್ವಲ್ಲ ಸರ್ನ. ಆದ್ರೆ ನಂಗೊಂದು ಇನ್ನೊಂದು ಖುಷಿ ಏನಂದ್ರೆ ಇರೋ ಪ್ರೋಗ್ರಾಮ್ ಎಲ್ಲ ಅಪ್ಪು ಸರ್ ಪ್ರೋಗ್ರಾಮ್ಗೆ ಕರೀತಾರೆ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಹಾಗೆ ಅಪ್ಪು ಸರ್ದು ಪ್ರಶಸ್ತಿನೂ ಕೊಡ್ತಾರೆ. ಅಂದ್ರೆ ಅವ್ರದ್ದು ಚಿತ್ರ ಮಾಡಿ ಕೊಡ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ ನನ್ಗೆ. ಇನ್ನೊಂದು ಮೊನ್ನೆ ಅಲ್ಲ, 1 ವರ್ಷ ಆಯ್ತು, ನನ್ಗೆ ಒಂದು ಅವಾರ್ಡ್ ಸಿಕ್ಕಿತ್ತು. ಅದು ಇವ್ರ ಕಡೆಯಿಂದ, ಅಪ್ಪು ಸರ್ ವೈಫ್ ಕಡೆಯಿಂದ ನನ್ಗೊಂದು ಅವಾರ್ಡ್ ಸಿಕ್ಕಿತ್ತು. ಅಪ್ಪು ಸರ್ ಅವ್ರ ವೈಫ್ ಹತ್ರ ಮಾತಾಡ್ಸೋದಲ್ಲ, ತುಂಬಾ ಖುಷಿ ಆಯ್ತು ನನ್ಗೆ. ಯಾವತ್ತು ಅನ್ಕೊಂಡಿರ್ಲಿಲ್ಲ, ಆದ್ರೆ ನಂಗೆ ತುಂಬಾ ಖುಷಿ ಆಯ್ತು ಅವತ್ತು. ಅಯ್ಯೋ ಮ್ಯಾಮ್ ಬಂದಿದ್ದಾರಲ್ಲ, ಅವ್ರ ಕೈಲೇ ನನಗೆ ಪ್ರಶಸ್ತಿ ಸಿಕ್ತು. ನನಗೆ ತುಂಬಾ ಒಂಥರ ಖುಷಿ ಆಯ್ತು. ಇನ್ನು ಮ್ಯೂಸಿಕ್ ನ ಬಿಟ್ಟು ಸ್ಟಡೀಸ್ ಅಲ್ಲಿ ನೀನ್ ಹೇಗೆ, ತುಂಬಾ ಬ್ರೈಟಾ ಅಥವಾ ತರ್ಲೆ ಗಿರ್ಲೆ ಮಾಡ್ತೀಯಾ, ಹೇಗೆ? ಇಲ್ಲ, ಬ್ರೈಟ್ ಏನಾ? ತರ್ಲೆ ಮಾಡೋದೇ ಇಲ್ವಾ ಹಾಗಾದ್ರೆ? ಅಂದ್ರೆ ಆಗಾಗ, ಆದ್ರೆ ಈಗ ಓದೋ ಟೈಮಲ್ಲಿ ಮಾಡಲ್ಲ. ಓದೋ ಟೈಮಲ್ಲಿ ತರ್ಲೆ ಮಾಡೋದಿಲ್ಲ. ಹೋಮ್ವರ್ಕ್ ಎಲ್ಲ ಹೇಗ್ ಮಾಡ್ತಾಳೆ ಜ್ಞಾನ? ಟೈಮ್ ಇರತ್ತಾ? ಟೈಮ್ ಇರುತ್ತೆ, ನಾನು ಟೈಮ್ ಮಾಡ್ಕೊಂಡು ಹೋಮ್ವರ್ಕ್ ಮಾಡ್ತೀಯಾ? ಓಕೆ. ಹಾಗೆ ಮ್ಯೂಸಿಕ್ ನ ಬಿಟ್ಟು, ಮ್ಯೂಸಿಕ್ ಜರ್ನಿ ಒಂದ್ ಕಡೆ ಹೌದು, ಹಾಗೆ ಮೂವಿ ಕಡೆನೂ ಕೂಡ ನೀನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದ್ಯಾ ಅನ್ಸ್ತಿದೆ. ಯಾವ ಮೂವಿಲಿ ಆಕ್ಟ್ ಮಾಡಿದ್ಯಾ ಅಂತಲ್ಲ ಒಂದ್ ಮೂವಿಲಿ? ಉಂಡೆ ನಾಮದಲ್ಲಿ ಆಕ್ಟ್ ಮಾಡಿದ್ಯಾ? ಓಕೆ. ಯಾವ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದ್ಯಾ, ನೆನ್ಪಿದ್ಯಾ ಏನಾದ್ರು? ನನ್ ಮಕ್ಳ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದೆ. ಸೊ ಅಲ್ಲಿ ಇನ್ನೂ ಇಬ್ಬರಿದ್ರು, ಅವ್ರ ಜೊತೆ ಇರಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೇನೆ ತುಂಬಾ ಇಷ್ಟ ಆಯ್ತು. ಸೊ ಅವ್ರಿಬ್ರು ನಿಂಗೆ ಫ್ರೆಂಡ್ಸ್ ಆಗಿದ್ರಾ? ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರ ನಿನ್ನ? ಸೊ ಮುಂದಿನ ಅಂದ್ರೆ ನೆಕ್ಸ್ಟ್ ನಿಂದು ಅಪ್ಕಮಿಂಗ್ ಪ್ರಾಜೆಕ್ಟ್ ಯಾವ್ದು? ಯಾವ್ದಾದ್ರು ಮೂವಿ ಆಫರ್ ಬಂದಿದ್ಯಾ ಅಥವಾ ಅಂತ? ಬಂದಿದೆ. ಯಾವ್ದು? ಅಪ್ಪು ಸರ್ದು ಫಿಲಮು. ಓಕೆ. ಪವರ್ ಸ್ಟಾರ್ ಡೈರಿಗೆ ದೊಡ್ಡವನು ಅಂತ. ಓಕೆ. ಯಾವಾಗ ರಿಲೀಸ್ ಆಗತ್ತೆ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಫಸ್ಟ್ ಟೈಮ್ ನೀನು ಫಸ್ಟ್ ಸ್ಟೇಜ್ ಅಲ್ಲಿ ಹಾಡಿದ ಹಾಡು ಯಾವ್ದು ಅಂತ ನೆನ್ಪಿದ್ಯಾ? ಏನಮ್ಮಿ ನೀವು ಫಸ್ಟ್ ಹಾಡಿದ ಹಾಡುನಾ? ಹಾಗಾದ್ರೆ ನೀ ಹಾಡಿದ ಮೇಲೆನೆ ಅದು ಟಿಕ್ ಟಾಕ್ ಅಲ್ಲೆಲ್ಲ ಫುಲ್ ಟ್ರೋಲ್ ಆಗಿ ಒಳ್ಳೆ ಫೇಮಸ್ ಆಯ್ತು. ನಾನ್ ಚಿಕ್ಕ ವಯಸ್ಸದೆಲ್ಲ ನಂಗೆ ಒಂಥರ ನೋಡಿದ್ರೆ ನಗು ಬರುತ್ತೆ ನಿಂಗೆ? ನಗು ಬರುತ್ತೆ. ಹಾಗೆ ಅದನ್ನ ಒಂಥರ ನಾನು ಎಷ್ಟು ಕ್ಯೂಟ್ ಇದ್ದೆ ಅವಾಗ ಅಂತ. ಇವಾಗ ಕ್ಯೂಟ್ ಇಲ್ವಾ ನೀನು? ಇಲ್ಲ, ಇವಾಗ್ಲೂ ಕ್ಯೂಟ್ ಇದೆಯಾ? ಓಕೆ. ಇನ್ನು ನೀ ಆಲ್ಬಮ್ ಸಾಂಗ್ಸ್ ಅಥವಾ ಈಗ ವಿಡಿಯೋ ಶೂಟ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಸ್ಯಾರಿಗಳನ್ನೆಲ್ಲ ಹಾಕೊಂಡು ಶೂಟ್ ಮಾಡಿದ್ಯಾ? ಸೊ ಸ್ಯಾರಿ ಹಾಕೊಳ್ಳೋದಂದ್ರೆ ನಿಂಗೆ ಇಷ್ಟನಾ? ತುಂಬಾ ಇಷ್ಟನಾ? ಯಾರು ಸ್ಯಾರಿ ಎಲ್ಲ ಉಡ್ಸ್ಕೊಡ್ತಾರೆ ನಿಂಗೆ? ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಯಾರು ಮಾಡ್ಕೊಡೋದು? ಅಮ್ಮ ಮಾಡ್ಕೊಡ್ತಾರೆ. ಸೊ ಇವತ್ತು ನಿಂಗೆ ಅಮ್ಮನೇ ರೆಡಿ ಮಾಡಿ ಕಳ್ಸಿರೋದಾ? ಓಕೆ. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಡೀ ಕರ್ನಾಟಕದ ಜನತೆಗೆ ನೀನ್ ಗೊತ್ತು. ಸೊ ನಿಂಗೆ ಎಷ್ಟು ಖುಷಿ ಇದೆ ಅಂತ? ನನಗೆ ತುಂಬಾ ಖುಷಿ ಇದೆ. ಹಾಗೆ ಇನ್ನೊಂದು ಹೇಳಬೇಕು, ನನಗೆ ಒಬ್ರು ಇದ್ದಾರೆ, ಅವರು ನನ್ಗೆ ಈಗ ಗುರುವೇ ನಿನ್ನ ನಾಟಬಲ್ಲು, ತಿಂಗಳು ಮುಳುಗಿದವು, ಹಾಗೆ ಸುಮಾರು ಸಾಂಗ್ಗಳಿದೆ. ಐಗಿರಿ ನಂದಿನಿ ಕೂಡ ವಿಜಯ್ ಕೃಷ್ಣ ಸರ್ ಅಂತ ವಿಠಲಯ್ಯ ಹಾಗೆ VMT ಚಾನಲ್ ಅಲ್ಲಿ ನನಗೆ ಬಿಡುಗಡೆ ಮಾಡಿಸ್ಕೊಡ್ತಾ ಇದ್ರು. ಸರಿಗಮಪ ನಿನಗೆ ಆಡಿಷನ್ಗೆ ನೀನು ಎಂಟರ್ ಆಗಿದ್ ನೆನಪಿದ್ಯಾ? ಹೇಗಿತ್ತು ಆ ವೈಬ್ ಎಲ್ಲ? ಚೆನ್ನಾಗಿತ್ತು. ನಾನು ಫಸ್ಟ್ ಹೇಳಬೇಕು ಅಂದರೆ ತುಂಬ ಜನ ಇದ್ರು. ತುಂಬ ಜನ ಇದ್ರು. ಆಗ ನಾನು ಫುಲ್ ಚಿಕ್ಕೋಳು. ಆಗ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಆದರೆ ಹಾಡಕ್ಕೊಂದು ಗೊತ್ತಿತ್ತು. ಫಸ್ಟು ನಮ್ಮಮ್ಮ ಕರ್ಕೊಂಡು ಹೋಗಿದ್ರು. ಆವಾಗ ಫಸ್ಟ್ ನನ್ನ ಒಬ್ಬಳೇ ಆಡಿಷನ್ಗೆ ಕರ್ಕೊಂಡು ಹೋಗಿದ್ರು. ಆಮೇಲೆ ನನ್ನ ಒಬ್ಬಳೇ ಬಿಟ್ಟರೆ ಅಮ್ಮ ಅಲ್ಲಿ ಹೊರಗೆ ನಿಂತಿದ್ರು. ಹಾಗೆಯೇ ತುಂಬ ಒಂದು ಹಾಡು ಹಾಡಿದೆ, ಒಂದು 4 ಸಾಂಗ್ ಏನೋ ಹಾಡಿದೆ. ಆಮೇಲೆ ನೆಕ್ಸ್ಟ್ ಟೈಮ್ ಹೇಳ್ತೀವಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಹೊರಡ್ತಾ ಇದ್ವಿ. ನೀನು ಗೇಟಿಗಿನ್ನ ಕಾಲಿ ಇಡಬೇಕು. ಆವಾಗ ಇವರು ಬಾಸ್ಕಿ ಸರ್ ಕರೀತಾ ಇದ್ದಾರೆ, ಬನ್ನಿ ಬನ್ನಿ ಅಂತ ಕರೆದ್ರು. ಅದು ಯಾವ ಮೂಮೆಂಟ್ಗೆ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಮತ್ತೆ ಅವ್ರ ಮುಂದೆ ಹಾಡಿದ್ವಿ. ಮತ್ತೆ ಆಮೇಲೆ ಮೆಗಾ ಆಡಿಷನ್ಗೆ ತಿಂಗಳು ಮುಳುಗಿದವು ಸಾಂಗ್ನ ನಾನು ಫಸ್ಟ್ ಪ್ರೆಸೆಂಟ್ ಮಾಡಿದ್ನಲ್ಲ, ಅದನ್ನ ಹಾಡಿದೆ. ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು, ನನ್ನ ಮ್ಯೂಸಿಕ್ ಜರ್ನಿ. ಇನ್ನು ನಿಮ್ ಮನೆಗೆ ಎಂಟ್ರಿ ಕೊಟ್ಟವರೆಲ್ಲ ಹೇಳ್ತಾರಪ್ಪ, ಮನೆ ತುಂಬಾ ಫುಲ್ ಅವಾರ್ಡ್ಸ್ ದೇ ಸುರಿಮಳೆ ಅಂತ ಹೇಳಿ. ಸೊ ಅಷ್ಟೊಂದು ಪ್ರಶಸ್ತಿ ಇದೆಯಲ್ಲ, ನೀ ಎಲ್ಲೆಲ್ಲ ಕಾರ್ಯಕ್ರಮಗಳಿಗೆ ಹೋಗಿದ್ದೆ, ಆ ಪ್ರಶಸ್ತಿ ನೋಡಿದಾಗ ನಿಂಗೆ ಏನ್ ಅನ್ಸುತ್ತೆ?
ನನಗೆ ಒಂಥರ ಖುಷಿ ಆಗುತ್ತೆ. ನಾನು ಇಷ್ಟೊಂದು ಮನೆ ತುಂಬ ಪ್ರಶಸ್ತಿ ಇದೆ, ಇನ್ನ ಸಾವಿರಾರು ಪ್ರಶಸ್ತಿಗಳಿದೆ. ಆಮೇಲೆ ಮೇಯ್ನ್ ಆಗಿ ಹೇಳಬೇಕು ಅಂದರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಹಾಗೇನೆ ಭಾರತ ಕಲಾರತ್ನ, ಸಾಲು ಮರದ ತಿಮ್ಮಕ್ಕ ಗ್ರೀನರಿ ಅವಾರ್ಡು, ಹಾಗೇನೆ ಇನ್ನ ತುಂಬಾ ಸಿಕ್ಕಿದೆ, ಹೇಳಕ್ಕೆ ತುಂಬಾ ಅಷ್ಟಿದೆ ನಿನಗೆ ಅವಾರ್ಡ್ಸ್. ಹೌದು. ಸೊ ಅವಾರ್ಡ್ಸ್ ನೋಡಿದಾಗ ನಿಂಗೆ ಖುಷಿ ಆಗತ್ತೆ. ಓಕೆ, ಜ್ಞಾನ, ನಿನಗೆ ಫೇವ್ರೇಟ್ ಆಗಿರೋ ಗಾಡ್ ಯಾವುದು, ದೇವ್ರು ಯಾವ್ದು ಇಷ್ಟ ನಿಮಗೆ? ಕೊರಕಜ್ಜ ಅನ್ನೋದು ಇಷ್ಟ, ಅವರೇ ನನ್ನ ಉಸಿರು. ಹಾಗೆ ಮೋರ್ ದೆನ್ 1000 ಇವೆಂಟ್ಗಳಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿದ್ಯಾ. ಸೊ ಅದ್ರ ಬಗ್ಗೆ ಹೇಳೋಕೆ ನಿಂಗೆ ಎಷ್ಟು ಖುಷಿ ಆಗುತ್ತೆ? ಎಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ಒಂದು 2 ಪ್ರೋಗ್ರಾಮ್ ನೇಮ್ ಹೇಳ್ಬೋದಾ? 2 ಪ್ರೋಗ್ರಾಮ್ ನೇಮ್ ಅಂತ ಬಂದರೆ ನನಗೆ ತುಂಬ ಪ್ರೋಗ್ರಾಮ್ಸ್ ಬಂದಿದೆ. ಅಂದರೆ 2 ಪ್ರೋಗ್ರಾಮ್ ಅಲ್ಲ, ತುಂಬಾನೇ ಬಂದಿದೆ. ಹಾಗೆಯೇ ನಾನು ಇನ್ನೊಬ್ಬರ ಬಗ್ಗೆ ಹೇಳಬೇಕು. ನನಗೆ ಚಿನ್ನಿ ಸರ್ ಅಂತ ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರು, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆಯೇ ಅವ್ರು ನಂಗೆ ತುಂಬ ಇಷ್ಟ. ನನ್ನ ತುಂಬ ದಿನ ನಂದು ಬರ್ತ್ಡೇ 23 ಆಯಿತು, ಅವ್ರು ನನ್ನ ಸೆಲೆಬ್ರೇಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಹಾಗೆ ಗಿಫ್ಟ್ ಎಲ್ಲ ಕೊಟ್ಟರು, ನನಗೆ ತುಂಬ ಖುಷಿ ಆಗುತ್ತೆ. ಅವ್ರ ಪ್ರೋಗ್ರಾಮ್ಸ್ಗೆಲ್ಲ ಅವ್ರು ಕರೀತಾರೆ, ಒಂಥರ ಹೇಳ್ಕೊಳಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ವಿಜಯದಶಮಿ ಪ್ರಯುಕ್ತ ಎಲ್ಲಮ್ಮ ದೇವಿಗೊಂದು ಹಾಡು ಹೇಳ್ಬಿಡ್ತೀಯಾ? ಎಲ್ಲಮ್ಮನ ಪಾದಕ್ಕೊಂದ್ಸಲ ಉಘೇ ಅನ್ರಪ್ಪ, ಉಘೇ ಉಘೇ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಕ್ಕೆ ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಕ್ಕೆ ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೇನು ಶಿವನಲ್ಲ ಬೇಯನಿಸಿದ, ಎಲ್ಲಿ ಕಾಣೇನು ಶಿವ, ಎಲ್ಲಿ ಕಾಣೇನು ಶಿವನಲ್ಲ ಬೇಯನಿಸಿದ, ಕಲ್ಲಿನೊಳಗೆ ಹುಟ್ಟಿ ಉದರ ಒಳ್ಳಕ್ಕಾಗೇನು, ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಕ್ಕೆ ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಕ್ಕೆ ಎಲ್ಲಿ ಕಾಣೆಲ್ಲಿ ಕಾಣಿನ. ಆಳ ಮಂದಿಗೆ ಬತ್ತಲ ಮಾಡಿರಿ, ನೀ ಎಂತಕ್ಕೆವ್ವ ಮೇವ ನುಡಿಸಿ ಮೋಜ ನೋಡಿರಿ, ಆಳ ಮಂದಿಗೆ ಬತ್ತಲ ಮಾಡಿರಿ, ನೀ ಎಂತಕ್ಕೆವ್ವ ಮೇವ ನುಡಿಸಿ ಮೋಜ ನೋಡಿರಿ, ಕಾಲ ಜಾಗಟೆ ಗೆಜ್ಜೆ ತೊಡಿಸಿ ಕಾಲನ ಕಂಚಿನ ಬೇಡಿ ಹಾಕಿಸಿ, ಕಾಲ ಜಾಗಟೆ ಗೆಜ್ಜೆ ತೊಡಿಸಿ, ಕಾಲ ಜಾಗಟೆ ಗೆಜ್ಜೆ ತೊಡಿಸಿ ಕಾಲನ ಕಂಚಿನ ಬೇಡಿ ಹಾಕಿಸಿ, ಕುಣಿಸಾಡಿದ್ದವ್ವ ತಾಯಿ ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಗೆ ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಗೆ ಎಲ್ಲಿ ಕಾಣೆಲ್ಲಿ ಕಾಣಿನ. ಒಳ್ಳೆದವ್ವ ನಿನ್ನ ವಿರೋಧಿ, ಸಲ್ಲಿ ಸಲ್ಲಿ ಊಧೋ ಎಂಬ ಕೀಳ ಜನರಿ, ಒಳ್ಳೆದವ್ವ ನಿನ್ನ ವಿರೋಧಿ, ಸಲ್ಲಿ ಸಲ್ಲಿ ಊಧೋ ಎಂಬ ಕೀಳ ಜಗಡಿ, ಕಳ್ಳ ಸುಳ್ಳರಿ ಕೊಳಿದೆ ಕಾಲ ಕರ್ಮವ ಕಳಿದೆ, ಕಳ್ಳ ಸುಳ್ಳರಿ ಕೊಳಿದೆ, ಕಳ್ಳ ಸುಳ್ಳರಿ ಕೊಳಿದೆ ಕಾಲ ಕರ್ಮವ ಕಳಿದೆ, ನಾಳೆ ನೋಡು ಗೆಜ್ಜೆ ಕುಣಿಸಾಡಿದ್ದವ್ವ ತಾಯಿ ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಗೆ ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಮ್ಮನಂತಗೆ ಎಲ್ಲಿ ಕಾಣೆಲ್ಲಿ ಕಾಣಿನ. ಹೇಗ್ ಸಾಧ್ಯ? ಯಾವ ಹಾಡು ಕೊಟ್ಟರು ಅಷ್ಟೊಂದು ಚೆನ್ನಾಗಿ ಹೇಳ್ತೀಯಲ್ಲ, ನಿನ್ನ ವಾಯ್ಸಿಂದ ಇರುವಂಥ ಸೀಕ್ರೆಟ್ ಏನು? ನನ್ನ ವಾಯ್ಸಿಂದ ಇರೋ ಸೀಕ್ರೆಟ್ ಅಂದರೆ ಮನೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅಂದರೆ ನಾವು 1 hours ಬೇಡ, ಒಂದು ಅರ್ಧ ಗಂಟೆ 1 hour ಸ್ವಲ್ಪ ಮಾಡಬೇಕಷ್ಟೇ. 1 hour ಕುತ್ಕೊಂಡು ಮಾಡಿದ್ರೆ
ಒಂದು ಪ್ರಾಕ್ಟೀಸ್ ಆಯ್ತು, ಇನ್ನೊಂದು 1 hour ಕುತ್ಕೊಂಡು ಮಾಡ್ಬೇಕು, ಇನ್ನೊಂದು ಪ್ರಾಕ್ಟೀಸ್ ಬರ್ತಾ ಇದ್ರೆ ಬರ್ತಾ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಹಾಡು ಹೇಳ್ಬೋದು. ಓಕೆ, ಸೊ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ಯಾ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಹಾಡು ಹೇಳಿದ್ಯಾ, ಜೊತೆಗೆ ನಿಂದು ಮ್ಯೂಸಿಕ್ ಜರ್ನಿ ಹೇಗಿತ್ತು ಅನ್ನೋದನ್ನ ಕೂಡ ಶೇರ್ ಮಾಡಿದ್ಯಾ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಯು ವೆಲ್ಕಮ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ಸರಿಗಮಪ ಖ್ಯಾತಿಯ ಜ್ಞಾನ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ, ಎಷ್ಟು ಚಂದವಾಗಿ ಹಾಡ್ತಾಳೆ ಅಂತ ಹೇಳಿ ತನ್ನ ಚಂದದ ಧ್ವನಿಯಿಂದ ಅಂದವಾಗಿ ಹಾಡನ್ನು ಕೂಡ ಹಾಡಿದ್ದಾಳೆ. ಹೀಗೆ ಇವಳಿಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.